ದೃಷ್ಟಿ ಬೊಟ್ಟು. ಹಲೋ, ಸಾರಿ, ಕೋಪ ಮಾಡ್ಕೋಬೇಡ. ನೋಡೋ, ನನ್ಗೆ ಅವಕಾಶ ಬೇಕಾಗಿಲ್ಲ ಯಜಮಾಂತಿ, ನಂಗೆ ಬೇಡ ಅವಕಾಶ ನನಗೆ. ಆದ್ರೆ ನನಗೆ ಯೋಚನೆ ಮಾಡೋದಕ್ಕೆ ಸಮಯ ಬೇಕು ರೀ. ಸರಿ ಸರಿ, ಯೋಚನೆ ಮಾಡು, 5 ನಿಮಿಷ ತಗೋ. ಅಯ್ಯೋ ದೇವ್ರೆ, ಅದ್ ಹಾಗಲ್ಲ ರೀ. 1 ಗಂಟೆ ರೀ, ಒಂದು ಅರ್ಧ ದಿನ ತಗೋ. ಆಯ್ತು, 1 ವಾರ. ತಮ್ಮಯ್ಯ ರೀ, ಈ ಮನೇಲಿ ಇದ್ಕೊಂಡು ನನ್ಗೆ ಯೋಚನೆ ಮಾಡೋದಕ್ಕೆ ಆಗಲ್ಲ. ತವ್ರ ಮನೆಗೆ ಹೋಗ್ಬೇಕು ಅಂತ ನಿರ್ಧಾರ ಮಾಡ್ಬಿಡ್ತೀಯ? ಏನ್ ಕಾದಿದ್ಯೋ ಎದಕ್ ಕಿರ್ಚಾಡ್ತವ್ರೆ? ಬೈ ಎಲ್ಲಿ ಬೈ? ನನ್ನ ಹೆಂಡತಿ ತವ್ರ ಮನೆಗೆ ಹೋಗ್ಬೇಕಂತ ಹೋಗ್ಬಿಟ್ಟು ಬಾ. ಬೈ ಅದು ಹೇಳಿದ್ ಕೇಳಿಸ್ಲಿಲ್ವೇನೋ? ಹೇಳ್ದಷ್ಟು ಮಾಡು. ನಿಮ್ ತಂಗಿಯವ್ವ ತವ್ರ ಮನೆಗೆ ಹೋಗ್ಬೇಕಂತೆ. ಯಾಕೆ ಅಂತ ನಂಗೆ ಚೆನ್ನಾಗಿ ಅರ್ಥ ಮಾಡಿಸಿದಾರೆ. ಹೋಗಿ ಕರ್ಕೊಂಡು ಹೋಗ್ಬಿಡು. ಶ್ರೀ, ನಾನು ಕೋಪ ಮಾಡ್ಕೊಂಡಿಲ್ಲ, ನನಗೆಲ್ಲ ಚೆನ್ನಾಗಿ ಅರ್ಥ ಆಗಿದೆ. ಕಣ್ಣ ಮುಚ್ಚೆ ಕಾಡೆಗೂಡೆ ಆಟ ನಮ್ಮ ಬಾಳು. ಹೋಗ್ಬೇಡ ದೃಷ್ಟಿ, ನೀನು ನನ್ ಹೆಂಡ್ತಿ, ನನ್ ಜೊತೆನೇ ಇರ್ಬೇಕು. ನಾನ್ ನಿನ್ನನ್ನೇ ಪ್ರೀತಿಸೋದು ಅಂತ ಒಂದ್ಸಾರಿ ಹೇಳ್ರಿ, ನಾನು ಎಲ್ಲಿಗೂ ಹೋಗಲ್ಲ. ಎಂತ ಕೆಲಸ ಮಾಡ್ತಿದ್ಯಾ ದೃಷ್ಟಿ? ಏನೇ ಆದ್ರೂ ನನ್ನನ್ನು ಬಿಟ್ಟು ಹೋಗಲ್ಲ ಅಂತ ಮಾತು ಕೊಟ್ಟಿದ್ದೆ. ಈಗ ನನ್ನ ಒಬ್ಬನೇ ಬಿಟ್ಟು ಹೋಗ್ತಿದ್ಯಾ? ಯಾರು ದೂರ ಹೋದ್ರು ದೃಷ್ಟಿ ಮಾತ್ರ ನನ್ನ ಬಿಟ್ಟು ಹೋಗಲ್ಲ ಅಂತ ಅಂದ್ಕೊಂಡಿದ್ದೆ. ಅದನ್ನ ಸುಳ್ಳು ಮಾಡ್ಬಿಟ್ಟೆಲ್ಲ ನೀನು, ಸುಳ್ಳು ಮಾಡ್ಬಿಟ್ಟೆ. ನಾನು ಯಾವತ್ತೂ ನಿಮ್ಮನ್ನು ಬಿಟ್ಟು ಹೋಗಲ್ಲ ರೀ. ನಿಮ್ಮ ಜೊತೆಗೆ ನಿಮ್ಮವಳಾಗೆ ಇರೋದಕ್ಕೆ ಬಯಸ್ತೀನಿ. ನನ್ನ ಬಗ್ಗೆ ನಿಮಗೆ ಕಾಳಜಿ ಇದೆ, ಆದರೆ ಪ್ರೀತಿ ಇದೆಯೋ ಇಲ್ವೋ ಗೊತ್ತಾಗ್ತಿಲ್ಲ. ಒಂದು ಸಾರಿ ಪ್ರೀತಿಯಿಂದ ನಿಮ್ಮ ಹೃದಯದೊಳಗೆ ಕರ್ಕೊಳ್ರಿ ಅಂತ ಕಾಯ್ತಿರ್ತೀನಿ. ಏನ್ ನನ್ನ ಹೃದಯ ಬಗ್ಗೆ ತೋರಿಸ್ಬೇಕಾ? ನನ್ನ ಪ್ರೀತಿ ಗೊತ್ತಾಗಲ್ವಾ? ಯಾಕೆ ದೃಷ್ಟಿ ಹೀಗೆ ಮಾಡ್ತಿದ್ಯಾ? ಯಾಕೆ? ಈ ಹಿಂದೆ 2 ಸಲ ನಾನು ಅವ್ರನ್ನ ಪ್ರಾಣಾಪಾಯದಿಂದ ಕಾಪಾಡಿದ್ದೆ. ಇನ್ ಮುಂದೇನು ಕಾಪಾಡ್ತೀನಿ. ನನ್ ಗಂಡನ್ವರ್ಗೂ ಹೋಗ್ಬೇಕು ಅಂದ್ರೆ ನೀವು ದೃಷ್ಟಿನ ದಾಟ್ಕೊಂಡು ಹೋಗ್ಬೇಕು, ನೆನ್ಪಿರ್ಲಿ. ನಿನ್ನ ಅವಳ ಮಧ್ಯೆ ಆಯ್ಕೆ ಅಂತ ಬಂದ್ರೆ ದತ್ತು ಅವಳನ್ನೇ ಆರಿಸ್ಕೊಳ್ಳೋದು, ನಿನ್ನ ಮನೆಯಿಂದ ಆಚೆ ಕಳಿಸ್ತಾನೆ. ನನ್ನ ಜೊತೆ ನಾನ್ ಪ್ಲಾನ್ ಮಾಡಿ ಹೇಳ್ದಂಗೆ ನೀನ್ ಮಾಡ್ತಾ ಹೋಗು. ಅದಾದ್ಮೇಲೆ ದೃಷ್ಟಿ ದತ್ತು ಇಂದ ದೂರ ಆಗ್ತಾ ಹೋಗ್ತಾಳೆ. ಆಮೇಲೆ ದತ್ತು ನಿನ್ನವನಾಗ್ತಾನೆ. ಬಜರಂಗಿ ಏನೋ ಹೇಳಕ್ ಬಂದೆ, ಹಾಗೆ ಹೋಗ್ತಿದ್ಯಾ? ಅದು ಏನಿಲ್ಲ ದತ್ತ, ಆಮೇಲೆ ಮಾತಾಡೋಣ ಬಿಡು. ಬಜರಂಗಿ ನಿಂತ್ಕೋ. ಏನ್ ಗುಗ್ಗು ಅನ್ಕೊಂಡಿದ್ಯಾ? ಬಂದಿದ್ದ ರೀತಿ ಹೋಗಿದ ರೀತಿ ನಿನ್ ಮಾತಿನ ಶೈಲಿ ಒಂದಕ್ಕೊಂದು ಸಂಬಂಧನೇ ಇಲ್ಲ. ಅದೇನ್ ವಿಷಯ ಹೇಳು. ಅದ್ ಸರಿ, ನೀನ್ ಯಾಕೆ ಕೋಪದಲ್ಲಿದ್ಯಾ? ನಾನು ಕೋಪದಲ್ಲಿಲ್ಲ, ನಾನು ಕೋಪನೂ ಮಾಡ್ಕೊಂಡಿಲ್ಲ. ಅದೇನು ವಿಷಯ ಹೇಳ. ಅದೇನಿಲ್ಲ ದತ್ತ, ಬರ್ತಾ ಬರ್ತಾ ಆ ಲಾರಿ ಸತೀಶನ್ ಹಾವಳಿ ಜಾಸ್ತಿ ಆಗ್ತಿದೆ. ನಮ್ ಸೀನಾ ಇದಾನಲ್ಲ, ಅವ್ರ ಅಪ್ಪ ಏನೋ ಸಾಲ ಮಾಡಿದ್ನಂತೆ. ಅವನ್ ಸಾಲ ಬಡ್ಡಿ ಸಮೇತ ವಾಪಸ್ ಕೊಡೋವರೆಗೂ ಹೆಣ ಎತ್ತಕ್ ಬಿಡಲ್ಲ ಅಂತ ಗಲಾಟೆ ಮಾಡ್ತಾ ಇದ್ದಾನೆ. ಹುಡುಗರನ್ನೆಲ್ಲ ಕರ್ಕೊಂಡು ಹೋಗಿ ಹೊಡ್ಸಿದಾನೆ ಅಂತ ಕೇಳ್ಪಟ್ಟೆ. ಅದಕ್ಕೆ ನಾನು ಹೋಗಿ ಸ್ವಲ್ಪ ವಿಚಾರಿಸ್ಕೊಳ್ಳೋಣ ಅಂತ ಅನ್ಕೊಂಡೆ. ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ಸರಿ ಕಾರ್ಯತ್ತು. ಅಲ್ಲ ದತ್ತ, ಇಷ್ಟ ಚಿಕ್ಕ ವಿಷಯಕ್ಕೆಲ್ಲ ನೀನ್ ಯಾಕೆ? ನಾನು ಇದೀನಲ್ಲ, ನಾನು ನೋಡ್ಕೋತೀನಿ ಬಿಡು. ಕಾರ್ಕಿ ಕೊಡು. ದತ್ತ ಕೊಡು.
ಸ್ವಲ್ಪ ನೀರು ಕುಡಿಯಮ್ಮ. ದೃಷ್ಟಿ ಬಿಟ್ಟ ಸ್ವಲ್ಪ ನೀರು ಕುಡಿ ಮಗಳೇ. ನೋಡ್ಕಂದ, ನಾವು ಬೆಳಗ್ಗೆ ನಿಮ್ಮ ಮನೆಗೆ ಬಂದಾಗ ಎಲ್ಲ ಸರಿಯಾಗೇ ಇತ್ತು. ನೀ ಸ್ವಲ್ಪ ಬೇಜಾರು ಮಾಡ್ಕೊಂಡಿದ್ದೆ, ಆದ್ರೆ ಇಷ್ಟಂತೂ ನೊಂದ್ಕೊಂಡಿರ್ಲಿಲ್ಲ ಕಂದ. ಈಗ ಇದ್ದಕ್ಕಿದ್ದಾಗೆ ಮನೆ ಬಿಟ್ಟು ಇಲ್ಲಿಗೆ ಬಂದೆ, ಇದರ್ಥ ಏನಮ್ಮ? ಏನಾಯ್ತು ಅಂತ ಹೇಳೆ ಹೇಳೆ, ಏನಾಯ್ತು ಅಂತದ್ದು? ಜನ್ನಿ ಮೊದ್ಲೇ ನೊಂದ್ಕೊಂಡಿದ್ದಾಳೆ, ಮತ್ತಷ್ಟು ಪ್ರಶ್ನೆ ಕೇಳಿ ಯಾಕೆ ನೋಯಿಸ್ತೀಯ ಅವಳನ್ನ? ನಾನು ಮನ್ಸು ನೋಯಿಸ್ತಿಲ್ಲ. ಏನಾಯ್ತು ಅಂತ ಕೇಳ್ತಾ ಇದೀನಿ. ದೃಷ್ಟಿ ಗಂಡನ್ ಮನೆ ಬಿಟ್ಟು ತವ್ರ ಮನೆಗೆ ಬಂದಿಯಾಳೆ. ಇದು ಚಿಕ್ಕ ವಿಷಯ ಅಲ್ಲ ಮಾದೇವ. ನನ್ನನ್ನ ಪ್ರಶ್ನೆ ಮಾಡಕ್ ಬರ್ಬೇಡ ನೀನು. ನಿನಗೆ ಏನು ಅರ್ಥ ಆಗೋದಿಲ್ಲ. ನನಗೆ ಎಲ್ಲ ಅರ್ಥ ಆಗುತ್ತೆ, ಆದ್ರೆ ಇದು ಪ್ರಶ್ನೆ ಕೇಳೋ ಸಮಯ ಅಲ್ಲ ಅಂತ ಹೇಳ್ತಾ ಇದ್ದೀನಿ. ಮತ್ತೆ ಯಾವಾಗ ಯಾವಾಗ ಕೇಳ್ಬೇಕು ಹೇಳು? ಊರವ್ರ ಬಾಯಿಗೆ ಎಲ್ಲಡ್ಕೆ ಆದ್ಮೇಲ ಎಲ್ರು ಹಾಗಾಯ್ತಂತೆ ಹೀಗಾಯ್ತಂತೆ ಅಂತ ಕತೆ ಕಟ್ಟಿ ಏನೇನೋ ಹೇಳಕ್ ಶುರು ಮಾಡ್ತಾರೆ. ಆವಾಗ ಕೇಳ್ಬೇಕಾ? ನಾವಿರೋದು ಬುದ್ಧಿಯವ್ರು ಕೊಟ್ಟ ಈ ಕ್ವಾರ್ಟರ್ಸ್ ಅಲ್ಲಿ. ಇಲ್ಲಿ ನಮ್ಮ ತರಾನೇ 100 ಜನ ಕೆಲಸ ಮಾಡ್ಕೊಂಡಿದ್ದಾರೆ. ಇನ್ ಸ್ವಲ್ಪ ಹೊತ್ತಲ್ಲೇ ಅವ್ರೆಲ್ರಿಗೂ ಗೊತ್ತಾಗ್ಬಿಡತ್ತೆ. ಒಬ್ಬೊಬ್ರು ಒಂದೊಂದ್ ತರ ಮಾತಾಡೋದಿಕ್ ಶುರು ಮಾಡ್ತಾರೆ. ಬುದ್ಧಿಯವರು ದೃಷ್ಟಿನ ಬಿಟ್ಬಿಟ್ರಂತೆ. ದೃಷ್ಟಿ ತವ್ರ ಮನೆಗೆ ಬಂದು ಸೇರಿದ್ದಾಳೆ ಅಂತ ಮಾತಾಡ್ತಾರೆ ಮಾದೇವ. ಒಬ್ದೆಲ್ಲ ಮದುವೆ ಕಳ್ಸಿ ಬಿತ್ತೋಯ್ತಂತೆ, ಮುರಿದೋಯ್ತಂತೆ ಅಂತೆಲ್ಲ ಮಾತಾಡ್ಬಿಡ್ತಾರೆ. ಅಯ್ಯೋ ದೇವಿ ಹಾಸನಂಬೆ, ಈಗ ಏನ್ ಹೇಳ್ತೀಯ? ಏನ್ ಮಾಡ್ಬೇಕು ಹೇಳು ನೀನು? ಚೆನ್ನಮ್ಮವ್ರೆ, ನೀವ್ ಅನ್ಕೊಂಡಿರಂಗ್ ಏನೂ ಆಗಿಲ್ಲ. ದೃಷ್ಟಿ ಗಂಡನ್ ಬಿಟ್ಟು ಬಂದಿಲ್ಲ. 4 ದಿವಸ ತವ್ರ ಮನೇಲಿ ಇರ್ತೀನಿ ಅಂತ ಬಂದಿದ್ದಾಳಷ್ಟೇ. 4 ದಿನ ಬರೋದಿಕ್ಕೆ ಏನಾದ್ರೂ ಕಾರಣ ಇರ್ಬೇಕಲ್ವಾ? ಕಾರಣ ಏನು ಅಂತ ಹೇಳ್ತಾನೆ ಇಲ್ವಲ್ಲ. ಈಗ್ಲೂ ದತ್ತಂಗ್ ಒಳ್ಳೇದಾಗ್ಲಿ ಅಂತ ಆ ದೇವ್ರ ಹತ್ರ ಬೇಡ್ಕೊಳ್ತೀನಿ. ಒಂದ್ ವೇಳೆ ನೀನೇ ನನ್ ಜಾಗದಲ್ಲಿ ಇದ್ದಿದ್ರು ನೀನು ಅದನ್ನ ಮಾಡ್ತಿದ್ದೆ ಅಲ್ವಾ? ಕಾರಣ ಏನು ಅಂತ ಹೇಳಿದ್ರೆ ಈ ಅಮ್ಮಂಗೆ ಸ್ವಲ್ಪ ಸಮಾಧಾನ ಆಗುತ್ತೆ ಅಲ್ವಾ? ಸೋಡು, ಮಾತಾಡ್ತಾನೆ ಇಲ್ಲ. ನಿನ್ ತಲೆ ಮೇಲೆ ಅದೇನ್ ಬಿದ್ದಿದೆ ಅಂತ ಹೀಗೆ ಕೂತಿದ್ಯೆ? ಹೇಳೆ, ಹೇಳುಕಂತ. ನೊಂದಿರೋ ಮಗಳ ಕಣ್ಣೀರು ಒರೆಸಿ ಸಮಾಧಾನ ಹೇಳು. ಅದು ಬಿಟ್ಟು ಯಾಕೆ ಏನು ಅಂತ 108 ಪ್ರಶ್ನೆ ಕೇಳಿದ್ರೆ ನಾನು ಮನುಷ್ಯ ಆಗಿರಲ್ಲ. ಏನು ನಿನ್ನ ಸಮಸ್ಯೆ ಏನು ಅಂತ ಹೇಳು. 4 ಜನ ಮಾತಾಡ್ಕೋತಾರೆ ಅಂತ ತಾನೆ. ಮಾತಾಡ್ಕೊಳ್ಳೋರು ಬಾಯಿಗೆ, ಪ್ರಶ್ನೆ ಕೇಳೋರು ಬಾಯಿಗೆ ನಾನು ಉತ್ತರ ಕೊಡ್ತೀನಿ. ನಮಗೆ ಇದು ಹೇಗೆ ಮನೆನೋ ನಮ್ಮ ಮಗಳಿಗೂ ಕೂಡ ಇದು ಮನೆ. ಅವಳಿಗಿದಿರೋದಕ್ಕೆ ಹಕ್ಕಿದೆ. ನನ್ನ ಮಗಳು 4 ದಿನ ಅಲ್ಲ 40 ದಿನ ನಮ್ಮ ಮನೇಲೆ ಇರ್ತಾಳೆ. ಏನು ಸಮಸ್ಯೆ ನಿಂದು?